ಸೊ ಕಂಟಿನ್ಯೂ ವಿಡಿಯೋನಲ್ಲಿ ಇನ್ಪುಟ್ ಮೆಂಬರ್ ಫಂಕ್ಷನ್ಗೆ ಕೋಡ್ ಬರದಾಗಿದೆ. ಸೊ ಗೋ ಟು ದ ನೆಕ್ಸ್ಟ್ ಕೋಡ್. ಸೊ ವೈಡ್ ರಿಸರ್ವ್ಡ್ ಯೂಸ್ ಮಾಡಿ ಮತ್ತೆ ಕ್ಲಾಸ್ ನೇಮ್ ಟೈಪ್ ಮಾಡಿಕೊಂಡು ಸೊ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್. ಈಗ ನಾವು ಫೈಂಡ್ ಫ್ರೀಕ್ವೆನ್ಸಿ ಅನ್ನೋ ಮೆಂಬರ್ ಫಂಕ್ಷನ್ಗೆ ಕೋಡಿಂಗ್ ಬರೀಬೇಕಾಗುತ್ತೆ. ಸೊ ಪ್ಯಾರಾಂಥೆಸಿಸ್ನೆಲ್ಲ ಹಾಕಿ ಇಲ್ಲಿ ಸೆಮಿಕೋಲನ್ ಹಾಕಬಾರ್ದು, ಇಲ್ಲಿಂದನೇ ಕೋಡ್ ಶುರು ಆಗುತ್ತೆ. ಹಾಗಾಗಿ ನೆಕ್ಸ್ಟ್ ಲೈನ್ ಹೋಗಿ ಓಪನಿಂಗ್ ಕರ್ಲಿ ಬ್ರ್ಯಾಕೆಟ್. ಸೊ ನೆಕ್ಸ್ಟ್ ಒಂದು ಟ್ಯಾಪ್ ಸ್ಪೇಸ್ ಹಾಕೊಳ್ಳಿ. ಇಲ್ಲಿ ಫ್ರೀಕ್ವೆನ್ಸಿ ನಮಗೆ ಇನಿಷಿಯಲಿ ಎಷ್ಟು ಬಂದಿದೆ ಅನ್ನೋದು ಗೊತ್ತಿರೋದಿಲ್ಲ, ಯಾವುದೇ ಎಲಿಮೆಂಟ್ ಎಷ್ಟು ಸಲ ಪ್ರೆಸೆನ್ಸ್ ಇದೆ ಅಂತ ಗೊತ್ತಾಗಿರೋದಿಲ್ಲ. ಸೊ ಹಾಗಾಗಿ ಇನಿಷಿಯಲ್ ವ್ಯಾಲ್ಯೂ 0 ಅಂತ ಫ್ರೀಕ್ವೆನ್ಸಿಗೆ ನಾವು ವ್ಯಾಲ್ಯೂನ ಅಸೈನ್ ಮಾಡ್ಕೋಬೇಕು. ಸೊ ಸೆಮಿಕೋಲನ್ ಹಾಕಿ ಇದು ಒಂದು ಸ್ಟೇಟ್ಮೆಂಟ್. ಸೊ ನೆಕ್ಸ್ಟ್ ಲೈನ್ ಹೋಗ್ಬಿಟ್ಟು ನಾವೀಗ ಚೆಕ್ ಮಾಡ್ತಾ ಹೋಗಬೇಕು. ಸೊ ಸ್ಟಾರ್ಟಿಂಗ್ ಫ್ರಮ್ ಇಂಡೆಕ್ಸ್ ವ್ಯಾಲ್ಯೂ 0 ಇಂಡೆಕ್ಸ್ ವ್ಯಾಲ್ಯೂ ಇಂದ ಶುರು ಮಾಡಿದ್ರೆ ನಾವು ಸೊ ಲಾಸ್ಟ್ ಇಂಡೆಕ್ಸ್ ಎಲಿಮೆಂಟ್ ಸೈಜ್ ಆಫ್ ದ ಎಲಿಮೆಂಟ್ಸ್ ವರೆಗೆ, ಸೈಜ್ ಆಫ್ ದ ಅರೇ ಏನಿದೆ ಅಲ್ಲಿವರೆಗೆ ಕಂಪೇರ್ ಮಾಡ್ತಾ ಹೋಗಬೇಕು. ಸೊ i ಲೆಸ್ ದ್ಯಾನ್ ಏನು ತಗೊಂಡು i ಪ್ಲಸ್ ಪ್ಲಸ್ ಅನ್ನೋದನ್ನ ಇಂಕ್ರಿಮೆಂಟ್ ವ್ಯಾಲ್ಯೂ ತಗೊಂಡ್ವಿ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಸೊ ಇಫ್ ಎಲಿಮೆಂಟ್ ನಾವು ಸರ್ಚ್ ಮಾಡಬೇಕಾಗಿರೋ ಎಲಿಮೆಂಟ್ ಇಸ್ ಈಕ್ವಲ್ ಟು ಎ ಆಫ್ ಐಗೆ ಏನಾದರೂ ಈಕ್ವಲ್ ಆಗಿದ್ರೆ ಅಂದ್ರೆ ಇಲ್ಲಿ 2 ಈಕ್ವಲ್ ಸಿಂಬಲ್ಸ್ ನಾವು ಬರೀಬೇಕಾಗತ್ತೆ. ಇಲ್ಲಿ 2 ಈಕ್ವಲ್ ಸಿಂಬಲ್ ಏನಕ್ಕೆ ಬರೀಬೇಕಂದ್ರೆ ನಾವು ಕಂಪೇರ್ ಮಾಡ್ತಾ ಇದ್ದೀವಿ ಕೊಟ್ಟಿರೋ ಎಲಿಮೆಂಟು ಎ ಆಫ್ ಐ ನಲ್ಲಿ ಏನಾದರೂ ಪ್ರೆಸೆನ್ಸ್ ಇದ್ರೆ ಈಕ್ವಲ್ ಆಗಿದ್ರೆ ಸೊ ನೆಕ್ಸ್ಟ್ ಲೈನ್ ನಾವೇನು ಪ್ರಿಂಟ್ ಮಾಡಬೇಕು ಅಂತಂದ್ರೆ ಫ್ರೀಕ್ವೆನ್ಸಿ ವ್ಯಾಲ್ಯೂನ ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ. ಸೊ ಫ್ರೀಕ್ವೆನ್ಸಿ ವ್ಯಾಲ್ಯೂ ಪ್ಲಸ್ ಪ್ಲಸ್ ಅಂತ ಕೊಡ್ತಾ ಹೋಗ್ತೀವಿ. ಇನಿಷಿಯಲಿ 0 ಇತ್ತು, ಇನ್ ಕೇಸ್ ಇಫ್ ಇಟ್ ಇಸ್ ಈಕ್ವಲ್ ಟು ದಟ್ ಎ ಆಫ್ ಐ ವ್ಯಾಲ್ಯೂಗೆ ಸೊ ನಾವೇನ್ ಮಾಡಬೇಕು ಅಂದ್ರೆ ಫ್ರೀಕ್ವೆನ್ಸಿ ವ್ಯಾಲ್ಯೂನ ಇನ್ಕ್ರೀಸ್ ಮಾಡ್ತಾ ಹೋಗಬೇಕು. ಸೊ ಸೆಮಿಕೋಲನ್ ಇಲ್ಲಿ ಬಿಗಿನಿಂಗ್ ಅಲ್ಲಿ ಫಾಲೋ ಅಪ್ ಅಲ್ಲಿ ನಾವು ಅಟ್ ದ ಎಂಡ್ ಆಫ್ ದ ಫಾಲೋ ಅಪ್ ಸೆಮಿಕೋಲನ್ ಕೊಡಬಾರ್ದು, ಮತ್ತೆ ಇಫ್ ಕಂಡೀಷನ್ ಸ್ಟೇಟ್ಮೆಂಟ್ ಮುಂದೆ ನಾವು ಸೆಮಿಕೋಲನ್ ಕೊಡಬಾರ್ದು. ಸೊ ಇಲ್ಲಿ ಫ್ರೀಕ್ವೆನ್ಸಿ ವ್ಯಾಲ್ಯೂ ಇನ್ಕ್ರೀಸ್ ಮಾಡಿದಾಯ್ತು. ನೆಕ್ಸ್ಟ್ ಇಲ್ಲಿಗೆ ಫೈನ್ ಫ್ರೀಕ್ವೆನ್ಸಿ ಕೋಡಿಂಗ್ ಮುಗಿಯುತ್ತೆ. ನೆಕ್ಸ್ಟ್ ನಾವು ಡಿಸ್ಪ್ಲೇ ಮಾಡಬೇಕಾಗಿರೋದು ಔಟ್ಪುಟ್ ಸ್ಟೇಟ್ಮೆಂಟ್. ಸೊ ವೈಡ್ ರಿಸರ್ವ್ಡ್ ಅನ್ನು ಬರೀರಿ, ಫ್ರೀಕ್ವೆನ್ಸಿ ಕ್ಲಾಸ್ ನೇಮ್ ಬರ್ಕೊಂಡು ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ಔಟ್ಪುಟ್. ಸೊ ಔಟ್ಪುಟ್ ಮೆಂಬರ್ ಫಂಕ್ಷನ್ ನ ಬರೆದು ಸೆಮಿಕೋಲನ್ ಕೊಡಬಾರ್ದು. ಕೊಡೋ ನೆಕ್ಸ್ಟ್ ಲೈನ್ ಇಲ್ಲಿ ನಾವು ಎಷ್ಟು ಬಾರಿ ಎಲಿಮೆಂಟ್ಸ್ ಡಿಸ್ಪ್ಲೇ ಆಗಿದೆ ಅನ್ನೋದನ್ನ ನಾವೀಗ ಡಿಸ್ಪ್ಲೇ ಮಾಡಬೇಕಾಗುತ್ತೆ. ಸೊ ಔಟ್ಪುಟ್ ನಲ್ಲಿ ತೋರಿಸಬೇಕಾಗುತ್ತೆ. ಸಿ ಔಟ್ ಸ್ಟೇಟ್ಮೆಂಟ್ ತಗೊಂಡು ಎಲಿಮೆಂಟ್ ಸೊ ಎಷ್ಟು ಬಾರಿ ಪ್ರೆಸೆನ್ಸ್ ಇದೆ ಸೊ ಅಕರ್ಸ್ ಡಬಲ್ ಕೋಟ್ ದೆನ್ ಔಟ್ಪುಟ್ ಆಪರೇಟರ್ ಯೂಸ್ ಮಾಡಿ ಫ್ರೀಕ್ವೆನ್ಸಿ ಅಂದ್ರೆ ಏನು ವೇರಿಯಬಲ್ ಲಾಸ್ಟ್ ವ್ಯಾಲ್ಯೂ ಇಂಕ್ರಿಮೆಂಟೆಡ್ ವ್ಯಾಲ್ಯೂ ಸ್ಟೋರ್ ಆಗಿರುತ್ತೆ ಫ್ರೀಕ್ವೆನ್ಸಿ ವೇರಿಯಬಲ್ ಅದು ಡಿಸ್ಪ್ಲೇ ಮಾಡ್ಕೋಬೇಕು. ದೆನ್ ಔಟ್ಪುಟ್ ಆಪರೇಟರ್ ವಿದಿನ್ ಡಬಲ್ ಕೋಟ್ ಯು ಕ್ಯಾನ್ ರೈಟ್ ಟೈಮ್ಸ್ ಅನ್ನೋದು ವರ್ಡ್ ಡಿಸ್ಪ್ಲೇ ಆಗುತ್ತೆ. ಸೊ ಡಬಲ್ ಕೋಟ್ ಕ್ಲೋಸ್ ಮಾಡಿ ದೆನ್ ಸೆಮಿಕೋಲನ್. ಈಗ ಔಟ್ಪುಟ್ ಸ್ಟೇಟ್ಮೆಂಟ್ ಕೂಡ ಕಂಪ್ಲೀಟ್ ಆಯಿತು. ಈಗ 3 ಫಂಕ್ಷನ್ಸ್ ನಾವು ಕೋಡಿಂಗಿನ ಕ್ಲಾಸ್ ಇಂದ ಹೊರಗಡೆ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ಬಳಸಿ ಬರೆದಿದ್ದಾಗಿದೆ. ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮ್ ಆಗಿರೋದ್ರಿಂದ ಪ್ರತಿಯೊಂದು ಫಂಕ್ಷನ್ಸ್ ಮೆಂಬರ್ ಫಂಕ್ಷನ್ ನಾವು ಕಮ್ಯುನಿಕೇಟ್ ಮಾಡಬೇಕಂದ್ರೆ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಇವೆಲ್ಲವೂ ಕೂಡ ನಾವು ಮೇನ್ ಫಂಕ್ಷನ್ ಅಲ್ಲಿ ಕಂಪ್ಲೀಟ್ ಮಾಡೋಣ. ಸೊ ವೈಡ್ ಮೇನ್ ಅಂತ ಫಂಕ್ಷನ್ ಬರ್ಕೊಂಡು ಇಲ್ಲಿ ಸೆಮಿಕೋಲನ್ ಕೊಡಬಾರ್ದು, ಓಪನಿಂಗ್ ಕರ್ಲಿ ಬ್ರಾಕೆಟ್ ಅಲ್ಲಿ ಈಗ ನಾವು ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬೇಕಂದ್ರೆ ಕ್ಲಾಸ್ ನೇಮ್ ಬರ್ಕೊಂಡು ಇದಕ್ಕೊಂದು ಹೆಸರು ಕೊಡ್ತಾ ಹೋಗ್ಬೋದು. ಸೊ ಎಕ್ಸ್ ಅಂತ ಆಬ್ಜೆಕ್ಟ್ ನೇಮ್ ಕೊಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಎಕ್ಸ್ ಡಾಟ್ ಆಪರೇಟರ್ ಯೂಸ್ ಮಾಡಿ ಸೊ ಐ ಕ್ಯಾನ್ ಆಕ್ಸೆಸ್ ಇನ್ಪುಟ್ ಮೆಂಬರ್ ಫಂಕ್ಷನ್. ಸೊ ಇನ್ಪುಟ್ ಮೆಂಬರ್ ಫಂಕ್ಷನ್ ಆಕ್ಸೆಸ್ ಮಾಡ್ಕೊತೀನಿ. ಇನ್ಪುಟ್ ಎಲ್ಲ ಆದ್ಮೇಲೆ ಅಗೇನ್ ಆಬ್ಜೆಕ್ಟ್ ನ ಸಹಾಯದಿಂದ ಫೈನ್ ಫ್ರೀಕ್ವೆನ್ಸಿ ಫಂಕ್ಷನ್ ನ ಕರಿತಾ ಇದ್ದೀವಿ ಇಲ್ಲಿ. ಸೊ ಫೈನ್ ಫ್ರೀಕ್ವೆನ್ಸಿ ಮೆಂಬರ್ ಫಂಕ್ಷನ್ ಸೆಮಿಕೋಲನ್. ಅಗೇನ್ ಒನ್ ಮೋರ್ ಟೈಮ್ ಆಬ್ಜೆಕ್ಟ್ ಯೂಸ್ ಮಾಡಿಕೊಂಡು ಔಟ್ಪುಟ್ ಮೆಂಬರ್ ಫಂಕ್ಷನ್ ನ ಕಾಲ್ ಮಾಡ್ತಾ ಇದ್ದೀನಿ. ಸೊ ಔಟ್ಪುಟ್ ಕೂಡ ಎಲ್ಲ ಡಿಸ್ಪ್ಲೇ ಆಗುತ್ತೆ. ಫೈನಲಿ ಗೆಟ್ ಸಿ ಎಚ್ ಅನ್ನ ಯೂಸ್ ಮಾಡಿ ನಾವು ಔಟ್ಪುಟ್ ಅನ್ನ ಕನ್ಸೋಲ್ ಅಲ್ಲಿ ಡಿಸ್ಪ್ಲೇ ಮಾಡಬಹುದು. ನೆಕ್ಸ್ಟ್ ಲೈನ್ ಸೊ ಕ್ಲೋಸ್ ದ ಪ್ಯಾರಾಂಥೆಸಿಸ್, ಕರ್ಲಿ ಬ್ರಾಕೆಟ್ ಅನ್ನು ಕ್ಲೋಸ್ ಮಾಡಿ. ಸೊ ಇಲ್ಲಿಗೆ ಕಂಪ್ಲೀಟ್ ಪ್ರೋಗ್ರಾಮ್ ಟೈಪ್ ಮಾಡಾಗಿದೆ. ನಾವೀಗ ಎರರ್ ನ ಚೆಕ್ ಮಾಡಬೇಕು. ಆಲ್ಟ್ F9 ಅಥವಾ ಆಲ್ಟ್ ಸಿ ಬಟನ್ ಪ್ರೆಸ್ ಮಾಡಿದ್ರೆ ಕಂಪೈಲ್ ಮೆನು ಓಪನ್ ಆಗುತ್ತೆ. ಅಥವಾ ಅಲ್ಲೇ ನಾವು ಮೆನ್ಷನ್ ಮಾಡಿದ್ದಾರೆ ಆಲ್ಟ್ F9 ಶಾರ್ಟ್ಕಟ್ ಕೀ, ಅದನ್ನಾದ್ರೂ ನಾವು ಬಳಸಬಹುದು. ಎಂಟರ್ ಪ್ರೆಸ್ ಮಾಡಿ ಒಂದು ಎರರ್ ತೋರಿಸ್ತಾ ಇದೆ. ಸೊ ಮತ್ತೆ ಅದು ಎರರ್ ಏನಂತ ಚೆಕ್ ಮಾಡಬೇಕಂದ್ರೆ ಎಂಟರ್ ಪ್ರೆಸ್ ಮಾಡ್ಕೊಳ್ಳಿ. ಇಲ್ಲಿ ಎರರ್ ಡಿಟೆಕ್ಟಿವ್ ಮಸ್ಟ್ ಯೂಸ್ C++ ಫಾರ್ ಅ ಟೈಪ್. ಸೊ iostream.h ಅಲ್ಲಿ ಸೊ ಒಂದು ಮಿಸ್ಟೇಕ್ ಬರ್ತಾ ಇದೆ. ಲೆಟ್ ಅಸ್ ಫೈಂಡ್ ಔಟ್ ದಿಸ್. ಏನದು ಮಿಸ್ಟೇಕ್ ಅಂತಂದ್ರೆ ಇಲ್ಲಿ #include iostream.h
ನಾವು ಫೈಲ್ ನೇಮ್ನ ಸೇವ್ ಮಾಡಬೇಕಾಗಿರೋದು .cpp ಅಂತ ಸೇವ್ ಮಾಡಬೇಕು. ಬಿಕಾಸ್ ಔಟ್ ಮತ್ತು cin ಫಂಕ್ಷನ್ ನಾವು ಯೂಸ್ ಮಾಡ್ತಾ ಇದ್ವಿ. ಸೇವ್ ಆಸ್ ಆಪ್ಷನ್ಗೆ ಹೋಗಿ ಇದು ಫ್ರೀಕ್ವೆನ್ಸಿ .cpp ಅಂತ ಸರ್ಚ್ ಮಾಡಿ ಟೈಪ್ ಮಾಡಿ .cpp ಅಂತ ಕೊಟ್ಟು ಓಕೆ ಕೊಡಿ. ಸೊ ಇಲ್ಲಿ ಫೈಲ್ ನೇಮ್ ರೀನೇಮ್ ಆಯಿತು. ನಾವು ಗೋ ಟು Alt C ಅಥವಾ Alt F9 ಪ್ರೆಸ್ ಎಂಟರ್ ಕೀ. ಸೊ ಅಲ್ಲಿರೋ ಎರರು ರಿಮೂವ್ ಆಯಿತು. ಸೊ ಟೈಪ್ ಮಾಡಿದ ತಕ್ಷಣ ನಾವು ಪ್ರೋಗ್ರಾಮ್ನ ಖಂಡಿತ ಸೇವ್ ಮಾಡಲೇಬೇಕಾಗುತ್ತೆ. ಸೊ ಫೈಲ್ ಮೆನುಗೆ ಹೋಗಬೇಕು, ಸೇವ್ ಆಸ್ ಆಪ್ಷನ್ಗೆ ಹೋಗಿ ಅಲ್ಲಿ ಫೈಲ್ ನೇಮ್ .cpp ಅಂತ ಕೊಡಲೇಬೇಕಾಗುತ್ತೆ. ಸೊ ಕಂಪೈಲ್ ಆಗಿದೆ. ಸೊ 0 ಎರರ್ಸ್ ಬಂದಿದೆ. ನಾವು ಎಕ್ಸಿಕ್ಯೂಟ್ ದ ಪ್ರೋಗ್ರಾಮ್. ಸೊ ರನ್ ಮಾಡಿದಾಗ ನಮ್ಗೆ ಇಲ್ಲಿ ಕನ್ಸೋಲ್ ಬರುತ್ತೆ. ಎಂಟರ್ ದ ಸೈಜ್ ಆಫ್ ದ ಅರೇ. ಒಂದು 5 ನಂಬರ್ಸ್ ಅಂತ ಕೊಟ್ಟಿದ್ದೀನಿ. ಸೈಜ್ ಆಫ್ ದ ಅರೇ 5 ಅಂತ ಕೊಟ್ಟಿದ್ದೀನಿ. ಸೊ ಅಂದರೆ 5 ಏನು ನಂಬರ್ ನಾವು ಎಂಟ್ರಿ ಮಾಡ್ಬೋದು. ಸೊ ರ್ಯಾಂಡಮ್ ಆಗಿ ಯಾವುದಾದ್ರೂ ನಂಬರ್ಸ್ಗಳನ್ನ ಎಂಟ್ರಿ ಮಾಡ್ತಾ ಹೋಗಿ ಒಂದೊಂದು ನಂಬರ್ ಎಂಟ್ರಿ ಮಾಡ್ತಿದ್ದಾಗೆ ಎಂಟರ್ ಪ್ರೆಸ್ ಮಾಡ್ತಾ ಹೋಗ್ಬೋದು. 7 8 7 6. ಸೊ ಇಲ್ಲಿ 5 ಎಲಿಮೆಂಟ್ಸ್ ತಗೊಂಡಾಗಿದೆ. ಎಂಟರ್ ದ ಎಲಿಮೆಂಟ್ ಟು ಫೈಂಡ್ ದಿಸ್ ಫ್ರೀಕ್ವೆನ್ಸಿ. ಯಾವ ಎಲಿಮೆಂಟ್ ಫ್ರೀಕ್ವೆನ್ಸಿ ಚೆಕ್ ಮಾಡಬೇಕು? ಫಾರ್ ಎಕ್ಸಾಂಪಲ್ 6 2 ಬಾರಿ ಇದೆ. 6 ಅಂತ ಸರ್ಚ್ ಮಾಡ್ತಾ ಇದ್ದೀನಿ. ಸೊ 6 ಅಕ್ಕರ್ಸ್ 2 ಟೈಮ್ಸ್. ಇದು ಆಕ್ಚುಯಲ್ ಔಟ್ಪುಟ್ ಅಂತ ಹೇಳ್ತೀವಿ. ಸೊ ಇದು ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ತಿಳ್ಕೊತೀನಿ. ಹೆಚ್ಚಿನ ಮಾಹಿತಿಗಾಗಿ ಸೊ ಜಗ್ಗು 153 ಯೂಟ್ಯೂಬ್ ಚಾನಲಲ್ಲಿ ಭೇಟಿ ಮಾಡಿ. ಸೊ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.